ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತು ಈ ವರ್ಷದ ಕೊನೆಯ ದಿನ 2025 ಡಿಸೆಂಬರ್ 31ನೇ ತಾರೀಕು. 2025 ಅದು ಹೇಳಕ್ಕೂ ಬಹಳ ವಿಶೇಷವಾಗಿತ್ತು. ಜೊತೆಗೆ ನಮ್ಮ ಜೀವನದಲ್ಲಿ ಅಂದರೆ ಈ ಮಹಾಮನೆಯ ಇತಿಹಾಸದಲ್ಲಿ ಮತ್ತು ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ಈ ವರ್ಷ ಬಹಳ ವಿಶೇಷವಾದದ್ದು. ಬಹಳ ವಿಶೇಷ ಏನಪ್ಪ ಅಂತಂದರೆ, ಮೊಟ್ಟ ಮೊದಲನೇದಾಗಿ ರೇಡಿಯೋದಲ್ಲಿ ಆಕಾಶವಾಣಿ ಧಾರವಾಡ ಮತ್ತು ಕಲಬುರಗಿ ನಿಲಯಗಳಿಂದ ನಿಸರ್ಗ ಜ್ಞಾನಾಮೃತ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇಲ್ಲಿರೋರ ಪೈಕಿ ಬಹಳ ಜನ ಕೇಳಿದಿರ ಇಲ್ಲವೋ ಗೊತ್ತಿಲ್ಲ. ಅದನ್ನು ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಪ್ರತಿ ಗುರುವಾರ 6:35 ಬರುತ್ತೆ. ಮತ್ತೆ ಸೋಮವಾರದ ದಿವಸ ಅದನ್ನು ಮರುಪ್ರಸಾರ ಮಾಡ್ತಾರೆ 9:15. ಈ ಕಾರ್ಯಕ್ರಮ ಮಾಡಬೇಕು, ರೇಡಿಯೋದಲ್ಲಿ ಪ್ರಾಯೋಜಕ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಬಹಳ ದಿವಸದಿಂದ ಇತ್ತು. ಆದರೆ ಒಳಗೊಂದು ಸ್ವಲ್ಪ ಅಳುಕಿತ್ತು. ಏನು ಅಂದರೆ, ಪ್ರಾಯೋಜಕರು ಸಿಗ್ತಾರ ಇಲ್ವೋ ಅಂತ ಒಂದು. ಎರಡನೇದು, ರೇಡಿಯೋ ಕಾರ್ಯಕ್ರಮಕ್ಕೆ ಹೊಂದಿಕೊಂಡು ನಾನು ಅಷ್ಟು ಎಪಿಸೋಡ್ಗಳನ್ನು ಒಂದು 25-30 ಮಾಡಿದ್ರೆ ದೊಡ್ಡದೇನು ಮಾಡ್ತೀನ ನಾನು ಅನ್ನೋ ಥರ ಇತ್ತು. ಹಿಂದೆ ಎಲ್ಲ ಟಿ ವಿನಲ್ಲಿ 70-80 ಎಪಿಸೋಡ್ ಮಾಡಿ ರೂಢಿ ಇತ್ತು. ಆದರೂ ಕೂಡ ಸ್ವಲ್ಪ ಅಳಕಿರ್ತದೆ ಅದು ಶುರುವಾಗೋವರೆಗೂ. ಹಾಗೆ ಶುರುವಾಯಿತು. ಆಮೇಲೆ ಇನ್ನೊಂದು ಅಂದ್ಕೊಂಡಿದ್ದೆ, ನಾನು ಒಬ್ಬನೇ ಮಾಡಿದರೆ ಕೇಳೋದಕ್ಕೆ ಜನರಿಗೆ ಬೇಜಾರಾಗಬಹುದು. ಅದಕ್ಕೆ ಯಾರನ್ನಾದರೂ ತಜ್ಞರನ್ನು ಕರೆಸೋಣ. ಮಹಾಮನೆ ವತಿಯಿಂದನೇ ಮಾಡೋದು, ಶ್ರೀ ಗುರು ಬಸವ ಮಹಾಮನೆ ವತಿಯಿಂದ ತಜ್ಞರನ್ನು ಕರೆಸಿ ಮಾತಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಬರ್ತಾ ಬರ್ತಾ ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಾಯಿತು ಅಂದರೆ, 25 ಎಪಿಸೋಡ್ ಆದಮೇಲೆ ಜನವರಿಯಿಂದ ಜುಲೈವರೆಗೆ 25 ಎಪಿಸೋಡ್ ಆಯಿತು, 25 ವಾರಗಳು. ಅಷ್ಟೊತ್ತಿಗೆ ಸರಿಯಾಗಿ ನಮ್ಮದು 20ನೇ ವಾರ್ಷಿಕೋತ್ಸವ ಬರ್ತಾಯಿತ್ತು. 2005ರಲ್ಲಿ ಏಪ್ರಿಲ್ ತಿಂಗಳು ನಮ್ಮದು ಉದ್ಘಾಟನೆ ಆಗಿದ್ದು ಮಹಾಮನೆ. ಅದಕ್ಕೆ 20ನೇ ವಾರ್ಷಿಕೋತ್ಸವ ಇಟ್ಕೊಳ್ಬೇಕು ಅಂದ್ರೆ ಏಪ್ರಿಲ್ ತಿಂಗಳು ಇಟ್ಕೊಳ್ಳೋಕ್ಕಾಗಲಿಲ್ಲ ಕಾರಣಾಂತರದಿಂದ. ಅದಕ್ಕೆ ಜುಲೈ 12ನೇ ತಾರೀಕು ಅಂತ ಅಂದ್ಕೊಳ್ತೀನಿ, ಸೆಕೆಂಡ್ ಸ್ಯಾಟರ್ಡೇನೂ ಇತ್ತು. ಜೊತೆಗೆ ಹುಣ್ಣಿಮೆ ಪಾದಯಾತ್ರೆ ಕೂಡ ಮಾಡ್ತಾಯಿದ್ವಿ, ಬೆಳದಿಂಗಳು ಪಾದಯಾತ್ರೆ ಮಾಡ್ತಾ ಇದೀವಲ್ಲ, ಅದು ಕೂಡ ಒದಗಿ ಬಂದಿತ್ತು. ಅವೆರಡು 3 ಕಾರ್ಯಕ್ರಮ ಕೂಡಿಸಿ ಅದು ಇಟ್ಕೊಂಡ್ವಿ. 25 ಸಂಚಿಕೆಯವರೆಗೆ ಬಹುಮಾನ ಕೊಟ್ವಿ. ಆದರೆ ಇವತ್ತಿಗೂ ಕೂಡ ಅಂದರೆ ಮೊನ್ನೆ ಗುರುವಾರದ ದಿವಸ, ಮೊನ್ನೆ ಗುರುವಾರ ಅಂದರೆ 25ನೇ ತಾರೀಕಿಗೆ 52 ಎಪಿಸೋಡ್ ಆದವು, 52 ಸಂಚಿಕೆಗಳಾದವು. ಇನ್ನೂ ಜನರಿಗೆ ಬೇಜಾರು ಬಂದಿಲ್ಲ, ನನಗೂ ಆಯಾಸ ಅನಿಸಿಲ್ಲ, ಬೇಜಾರು ಬಂದಿಲ್ಲ. ಇನ್ನೂ ಉತ್ಸಾಹದಿಂದ ಹೊಸ ಜನ ಭಾಗವಹಿಸ್ತಾ ಇದ್ದಾರೆ. 3 ಜನರನ್ನ ಅದೃಷ್ಟಶಾಲಿಗಳು ಅಂತ ಆಯ್ಕೆ ಮಾಡ್ತೀವಿ. ಪ್ರಶ್ನೆ ಕೇಳಿರ್ತೀವಿ, ಅದಕ್ಕೆ ಉತ್ತರ ಬರೆದಂಥವ್ರನ್ನ ಆಯ್ಕೆ ಮಾಡ್ತೀವಿ. ಆಮೇಲೆ ಅವರಿಗೆ ಬಹುಮಾನ ಕೊಡ್ತೀವಿ. ಅಮಾವಾಸ್ಯೆ ಶಿವಾನುಭವ ಕಾರ್ಯಕ್ರಮ ಮಾಡ್ತೀವಲ್ಲ, ಅವತ್ತು ಅವರಿಗೆ ಬಹುಮಾನ ಕೊಡ್ತೀವಿ. ಇದು ನಿರಂತರ ಅಂದರೆ ಈ ಮತ್ತೆ 1 ವರ್ಷ ನಡೆಯುತ್ತೆ. ಮೊದಲನೇ ಸ್ಪಾನ್ಸರೇ ನಮಗೆ ಸಿಕ್ಕರು, ಪ್ರಾಯೋಜಕರು ಡಾಕ್ಟರ್ PL ಪಾಟೀಲ್ ಅಂತ ಹೇಳಿ. ಅವರು 5 ತಿಂಗಳದ್ದು ಅವರು ಜವಾಬ್ದಾರಿ ತಗೊಂಡ್ರು. 75,000 ಹೆಚ್ಚು ಕಡಿಮೆ ಖರ್ಚು ಬರುತ್ತೆ. ಅದನ್ನು ನಾವು ಕಟ್ಟಬೇಕು ಆಕಾಶವಾಣಿಗೆ. ಅವರು ಅಷ್ಟು ಹಣವನ್ನು ಕೊಟ್ಟು ಇದರ ಜವಾಬ್ದಾರಿಯನ್ನು ಒಪ್ಪಿಸ್ಕೊಂಡ್ರು. ಜೊತೆಗೆ ಮುಂದೆ ಅವರ ಸ್ನೇಹಿತರುಗಳು, ಅವರ ಜೊತೆ ಕೆಲಸ ಮಾಡ್ತಕ್ಕಂಥವ್ರು, ಜೊತೆಗೆ ನಮ್ಮ ಮಹಾಮನೆಯಲ್ಲಿ ಉಪವಾಸ ಮಾಡಿದಂಥವ್ರು ಎಲ್ಲರೂ ವಹಿಸ್ಕೊಂಡಿದ್ದಾರೆ. ಇನ್ನು ನಾಳೆ ಗುರುವಾರ 26ನೇ ಇಸ್ವಿ
ಮೊದಲನೇ ದಿನನೇ ಗುರುವಾರ ಬಂದ್ಬಿಟ್ಟಿದೆ, ಜನವರಿ 1 ನಿಸರ್ಗ ಜ್ಞಾನ ಅಮೃತ ಪ್ರಸಾರ ಆಗುತ್ತೆ. 3 ತಿಂಗಳ ಪ್ರಾಯೋಜಕತ್ವವನ್ನು ಹಿರೇಮಲ್ಲೂರು ಈಶ್ವರನ್ ಕಾಲೇಜ್, ಕಲ್ಯಾಣ ನಗರ, ಧಾರವಾಡ, ಪ್ರಿನ್ಸಿಪಾಲರು ತೋಡ್ಕರ್ ಅಂತಿದ್ದಾರೆ, ಶಶಿಧರ್ ತೋಡ್ಕರ್ ಅಂತೇಳಿ, ಅವರು 3 ತಿಂಗಳ ಜವಾಬ್ದಾರಿಯನ್ನು ಒಪ್ಪಿಸ್ಕೊಂಡಿದ್ದಾರೆ ಕಾಲೇಜು ವತಿಯಿಂದ. ಅಂದರೆ ಇನ್ನು ನಮಗೆ ವಿಶ್ವಾಸ ಬಂದಿದೆ, ಇನ್ನೂ 1 ವರ್ಷ ಇದನ್ನು ಮಾಡ್ತೀವಿ, ಇನ್ನೂ 52 ಎಪಿಸೋಡು ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ಅದನ್ನು ನಾವು ಮಾಡ್ತೀವಿ ಅನ್ನೋ ಆತ್ಮವಿಶ್ವಾಸ, ಜೊತೆಗೆ ಪ್ರಾಯೋಜಕರ ಲಭ್ಯತೆ ಎಲ್ಲವೂ ಆಗಿ ಅನುಕೂಲ ಆಗಿದೆ. ಜೊತೆಗೆ ಇನ್ನೊಂದು ನಾಳೆ ವಿಶೇಷ ಏನು ಅಂದರೆ, ಧಾರವಾಡ ಆಕಾಶವಾಣಿಯ ನಿರ್ದೇಶಕರು ಆದಂತಹ ಶರಣಬಸವ ಚೋಳಿನ್ರವರು ಮತ್ತು ಅವರೆಲ್ಲ ಸಿಬ್ಬಂದಿ ವರ್ಗದವರು ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೊಸ ವರ್ಷದ ನಿಮಿತ್ತ, ಜೊತೆಗೆ 52 ಕಾರ್ಯಕ್ರಮಗಳಾಗಿದ ಮೇಲೆ ಸಂತೋಷಪಟ್ಟು ಫೋನ್ ಇನ್ ನೇರ ಕಾರ್ಯಕ್ರಮ 12 ಗಂಟೆ 5 ನಿಮಿಷದಿಂದ 1 ಗಂಟೆವರೆಗೆ ಒಂದು ಫೋನ್ ಇನ್ ನೇರ ಕಾರ್ಯಕ್ರಮ, ಅಂದರೆ ನಾನೇ ಮಾತಾಡೋದು, ಪ್ರಶ್ನೆ ಕೇಳ್ತಿರ್ತಾರೆ, ಉತ್ತರ ಕೊಡೋದು, ಅವರ ಅಭಿಪ್ರಾಯ ಹಂಚ್ಕೊಳ್ತಾರೆ. ಆ ಕಾರ್ಯಕ್ರಮ ಕೂಡ ನಾಳೆ 55 ನಿಮಿಷಗಳ ಕಾಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಒಂದು ವಿಶೇಷವಾದಂತಹ ಸಂಗತಿ. ಜೊತೆಗೆ 2025ರ ಕೊನೆ 2 ದಿವಸ, ಅಂದರೆ ನಿನ್ನೆ ಮತ್ತು ಇವತ್ತು, ನಮ್ಮ ಏನು ಸ್ವಾಮಿ ವಿವೇಕಾನಂದ ಯೂತ್ ಫೌಂಡೇಶನ್ ಅದರ ವತಿಯಿಂದ ಏನು ವಾಕ್ ವಿತ್ ಇನ್ ಕಾರ್ಯಕ್ರಮದ ಪಾದಯಾತ್ರಿಗಳು ಏನು ಬಂದ್ರಿ, ನಮಗೆ ತುಂಬ ಸಂತೋಷ ಆಯಿತು. ಅಂದರೆ ಎಲ್ಲೆಲ್ಲಿಂದ ಬಂದಿದ್ದಾರೆ, ಡೆಲ್ಲಿಯಿಂದ ಬಂದಿದ್ದಾರೆ, ಮೈಸೂರಿನಿಂದ ಬಂದಿದ್ದಾರೆ, ಆಮೇಲಿಂದ ಇಲ್ಲಿ ಧಾರವಾಡದ ಸುತ್ತಮುತ್ತದವರು ಸೇರ್ಕೊಂಡಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡಿ ನಮ್ಮಲ್ಲಿ ನೀವು ವಸತಿ ಉಳಿದಂಥದ್ದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಪಾದಯಾತ್ರೆಯ ದೃಷ್ಟಿಯಿಂದ ಕೂಡ ಈ ಇಸ್ವಿ ತುಂಬ ವಿಶೇಷವಾಗಿತ್ತು. ನಮ್ಮ ಬೆಳದಿಂಗಳ ಪಾದಯಾತ್ರೆ ನಿರಂತರವಾಗಿ ನಡೀತು, 12 ತಿಂಗಳು ನಡೀತು. ಹೋದ ವರ್ಷ 24ರಲ್ಲಿ ಒಂದೇ ಒಂದು ತಿಂಗಳು ಮಿಸ್ ಆಗಿತ್ತು, ತಪ್ಪಿಸ್ಕೊಂಡಿದ್ವಿ. ಯಾಕಂದರೆ ಬಸವ ಕಲ್ಯಾಣದಲ್ಲಿ ಪ್ರವಚನ ಕಾರ್ಯಕ್ರಮ ಜೊತೆಗೆ ಪುಸ್ತಕ ಬಿಡುಗಡೆ, ವಚನ ಹೃದಯ ಪುಸ್ತಕ ಬಿಡುಗಡೆ ಆಗಿತ್ತು. ಆದ್ದರಿಂದ ಅದಕ್ಕೆ ನಮಗೆ ಬರೋಕ್ಕಾಗಿರಲಿಲ್ಲ. ಅಷ್ಟು ಬಿಟ್ಟರೆ ಭಾಳ 1 ತಿಂಗಳು ಮಿಸ್ ಆಗಿದ್ದು ಬಿಟ್ಟರೆ ಅದು ನಡೆದಿತ್ತು. ಈ ವರ್ಷ ಒಂದು ಬೆಳದಿಂಗಳ ಪಾದಯಾತ್ರೆ ತಪ್ಪಿಸ್ಕೊಳ್ಳಿಲ್ಲ, ಎಲ್ಲರೂ ಮಾಡಿದ್ದೀವಿ. ಮತ್ತು 2ನೇ ತಾರೀಕು ಶುಕ್ರವಾರ, ಅಂದರೆ ಶನಿವಾರ ಮಾಡೋ ಪದ್ಧತಿ ನಮ್ಮದು, ಶುಕ್ರವಾರ ದಿವಸನೇ ಮಾಡ್ತಾ ಇದ್ದೀವಿ. ಯಾಕೆಂದರೆ ಭಾನುವಾರದ ದಿವಸ ನಮ್ಮ ಲಿಪಿ ಕಂಡಿಡಿದಂಥವರು ಲೂಯಿ ಬ್ರೈಲ್ ಅವ್ರ ಜನ್ಮ ದಿನಾಚರಣೆಗೆ ಮೈಸೂರಿಗೆ ಹೋಗಬೇಕಾಗಿದೆ. ಅವ್ರದ್ದು 217ನೆಯ ಜನ್ಮ ದಿನಾಚರಣೆ ಇದೆ. ಅದಕ್ಕೆ ಮೈಸೂರಿಗೆ ಹೋಗ್ತಾ ಇರೋದ್ರಿಂದ ಅದು ಅನಿವಾರ್ಯವಾಗಿ 1 ದಿವಸ ಮುಂಚೆ ಮಾಡಬೇಕಾಗಿದೆ. ಹೀಗೆ ಅನೇಕ ದೃಷ್ಟಿಯಿಂದ 2025 ಮಹಾಮನೆಯ ಪ್ರಗತಿಯ ದೃಷ್ಟಿಯಿಂದಲೂ ಕೂಡ ಬಹಳ ವಿಶೇಷವಾದಂತಹ ಸಾಧನೆಗಳು ಆದವು. ಆ ದೃಷ್ಟಿಯಿಂದ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮ ಎಲ್ಲ ಟ್ರಸ್ಟಿಗಳು, ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಫೌಂಡೇಶನ್ನ ವಿಶೇಷವಾಗಿ ನಮ್ಮ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅವರು, ಅವರ ಎಲ್ಲ ಸಂಗಡಿಗರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಮಗೆ ಅವಕಾಶ ಮಾಡಿಕೊಟ್ರಿ. ನೀವೆಲ್ಲ ಜಯಂತ್ ಅವರು ಈ ಕಾರ್ಯಕ್ರಮವನ್ನು ಇಲ್ಲಿ ಒಂದು ವಸತಿ ಇರಬೇಕು ಅನ್ನೋ ವಿಚಾರ ಮಾಡಿ ನಮಗೆ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದೀರ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಇನ್ನು ಪತಂಜಲಿ ಯೋಗ ಸೂತ್ರದ ಪ್ರವಚನ ಕಾರ್ಯಕ್ರಮ ಕೂಡ ಶುರುವಾಗಿದೆ. ಈಗೊಂದು 10-12 ದಿನಗಳಿಂದ ಪತಂಜಲಿ ಯೋಗ ಸೂತ್ರವನ್ನು ಪ್ರವಚನ ರೂಪದಲ್ಲಿ ತರಬೇಕು. ಜೊತೆಗೆ ಯೂಟ್ಯೂಬ್ನಲ್ಲಿ ಅದು ಪ್ರಸಾರ ಆಗುತ್ತೆ. ಮನಗೊಂಡಿ ಆರೋಗ್ಯಶ್ರೀ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ, ಅದರಲ್ಲಿ ಪ್ರಸಾರ ಆಗುತ್ತೆ. ಅದನ್ನು ನೀವೆಲ್ಲರೂ ಗಮನಿಸ್ಬೋದು, ಕೇಳಿಸ್ಕೊಳ್ಬೋದು. ಜೊತೆಗೆ ಹೊಸ ಭಾವನೆಯನ್ನು ಬೆಳೆಸ್ಕೊಳ್ಬೋದು. ನಿನ್ನೆ ಹೇಳ್ತಾ ಇದ್ದೆ, ಏನು ಅಂದರೆ ಅಮೆರಿಕಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 240 ವರ್ಷದ ಮೇಲಾದರೂ ಕೂಡ ಒಬ್ಬ ಋಷಿಯನ್ನು, ಒಬ್ಬ ಶರಣನನ್ನು, ಒಬ್ಬ ಸಂತನನ್ನು
ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಒಳ್ಳೊಳ್ಳೆಯವರಾಗಿದ್ದಾರೆ. ವಿಜ್ಞಾನದಲ್ಲಿ ತುಂಬ ಪ್ರಗತಿ ಆಗಿದೆ. ವಿಜ್ಞಾನ ಕ್ರಾಂತಿಗೆ ಕಾರಣ ಆಗಿದೆ ಅಮೆರಿಕ ಮತ್ತು ಇಂಗ್ಲೆಂಡ್, ಜರ್ಮನಿ ಇವೆಲ್ಲ ಆ, ವಿಜ್ಞಾನ ಕ್ರಾಂತಿನೇ ಆಗಿದೆ. ಅಂದರೆ ಬಹಿರಂಗದ ದೃಷ್ಟಿಯಿಂದ ಬಹಿರಂಗದ ಜೀವನ ತುಂಬ ಚೆನ್ನಾಗಾಗಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಭಾಳ ಸಂತೋಷ ಜ್ಞಾನದ ದೃಷ್ಟಿಯಿಂದ. ಆದರೆ ಕೇವಲ ವಿಜ್ಞಾನ ಅಥವಾ ತಂತ್ರಜ್ಞಾನ, ಕೈಗಾರಿಕೆ ಇದು ಮಾತ್ರ ಮನುಷ್ಯನಿಗೆ ಪರಮಾನಂದವನ್ನು ಕೊಡಲಾರದು, ಆತ್ಮಾನಂದವನ್ನು ಕೊಡಲಾರದು. ಆತ್ಮಾನಂದವನ್ನು ನೀಡಬೇಕಾದ್ರೆ, ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಅಂತರ್ಯಾತ್ರೆ ಬೇಕೇ ಬೇಕು. ಈಗೇನು ವಾಗ್ ವಿತಿನ್ ಅಂತ ನೀವು ಇಟ್ಕೊಂಡಿದ್ದೀರಲ್ಲ, ಇದು ಕೇವಲ ಪಾದಯಾತ್ರೆ ಅಲ್ಲ, ಅಂತರಂಗದ ಯಾತ್ರೆಯೂ ಹೌದು. ಅಂದರೆ ನಿನ್ನೆ ಅರ್ಧ ಗಂಟೆ ಧ್ಯಾನ ಮಾಡಿದ್ರಲ್ಲ, ಇದು ಪ್ರತಿ ದಿವಸ ಎಲ್ಲರೂ ನಡೆಸಬೇಕಾದಂಥದ್ದು. ಇದು ನಮ್ಮ ದೇಶದ ವೈಶಿಷ್ಟ್ಯ. ಇದು ನಮ್ಮ ದೇಶ ಏನೆಲ್ಲ ಸಾಧಿಸಿದ್ರೂ ಕೂಡ, ಚಕ್ರವರ್ತಿಗಳಾದರೂ ಕೂಡ, ಶ್ರೀಮಂತರಾದರೂ, ಉದ್ಯಮಿಗಳಾದರೂ ಕೂಡ ಇತ್ತೀಚೆಗೆ, ಅಂದರೆ ನಮ್ಮಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಲ್ಪ ಭೋಗವಾದ ಜಾಸ್ತಿ ಆಗಿದೆ. ಸ್ವಾತಂತ್ರ್ಯಕ್ಕಿಂತ ಮುಂಚೆ ಬಡತನ ಇತ್ತು, ಆಮೇಲಿಂದ ಸಮಸ್ಯೆಗಳಿದ್ದು, ಹೋರಾಟ ಇತ್ತು. ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮಲ್ಲಿ ಹೆಚ್ಚು ಜನರು ಭೋಗಾಸಕ್ತರಾಗಿದ್ದಾರೆ. ಅದಕ್ಕೆ ಸಹಜನೇ, ಯಾಕಂದರೆ ಹಿಂದೆ ಕಷ್ಟ ಅನುಭವಿಸಿದ್ರಲ್ಲ, ಬಡತನ ಅನುಭವಿಸಿದ್ರಲ್ಲ, ಅದು ಆಗಬಾರ್ದು ಅಂತ ತಿಳ್ಕೊಂಡು ಮತ್ತೆ ಭೋಗವಾದಿಗಳಾಗಿದ್ದಾರೆ. ಓದೋದು, ಆಮೇಲೆ ಕೈಗಾರಿಕೆಗಳ ಸ್ಥಾಪನೆ ಮಾಡೋದು, ಆಮೇಲೆ ಬಹಿರಂಗದ ಪ್ರಗತಿ, ಮನೆ ಕಟ್ಕೊಳ್ಳೋದು, ಹೊಲ ತಗೊಳ್ಳೋದು, ಬೇರೆ ಬೇರೆ ಭೋಗ ಜೀವನ ಅಥವಾ ಭೌತಿಕ ಜೀವನ ಚೆನ್ನಾಗಾಗಿದೆ. ಇನ್ಮೇಲೆ ನಾವು ಅಂತರಂಗದ ಜೀವನದ ಕಡೆಗೂ ಗಮನ ಹರಿಸ್ಬೇಕು. ಶಾಂತಿ, ಸಮಾಧಾನ, ತ್ಯಾಗ, ಯೋಗ ಇದ್ರ ಕಡೆಗೂ ಕೂಡ ಗಮನ ಹರಿಸ್ಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ವಾಕ್ ವಿತಿನ್ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಆಗಲಿ. ನಮ್ಮ ಬೆಳದಿಂಗಳ ಪಾದಯಾತ್ರೆ ಕೂಡ ಆ ಕಡೆಗೆ ಗಮನ ಹರಿಸ್ತಕ್ಕಂಥದ್ದೇ ಆಗಿದೆ. ಆ ಭೋಗವನ್ನು ಮೀರಿ ಭೋಗವನ್ನು ಅನುಭವಿಸೋಣ. ಭೋಗ ಅನುಭವಿಸೋದಕ್ಕೆ ಯಾರು ಬೇಡ ಅಂತ ಹೇಳಲ್ಲ. ಭೌತಿಕ ಸುಖನೂ ಬೇಕು. ಆಧ್ಯಾತ್ಮಿಕ ಸುಖದ ಕಡೆಗೆ ಹೋಗಬೇಕಾದ್ರೆ ಭೌತಿಕ ಸುಖನೂ ಅನುಭವಿಸ್ಬೇಕು. ಆದರೆ ಭೌತಿಕ ಸುಖದ ಹಿಂದೆ ದುಃಖ ಇದೆ. ಮಟೀರಿಯಲಿಸ್ಟಿಕ್ ಪ್ಲೆಷರ್, ಅದರಲ್ಲಿ ದುಃಖ, ಸಾರೋ ಇದ್ದೇ ಇದೆ. ಅದನ್ನು ಮೀರಿ ನಾವು ಆಧ್ಯಾತ್ಮಿಕ ಸುಖವನ್ನು ಪಡೆಯೋದ್ರ ಕಡೆಗೆ ನಮ್ಮೆಲ್ಲರ ಪ್ರಯತ್ನ ಇರಲಿ. ನಮ್ಮ ರೇಡಿಯೋ ಪ್ರೋಗ್ರಾಮ್ನಲ್ಲಿ ಅದೇನೆ ನಾವು ಇಟ್ಕೊಂಡಿರೋದು ಏನಂದರೆ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ನಿಸರ್ಗ ಜ್ಞಾನಾಮೃತದಲ್ಲಿ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ, ಇದನ್ನು ನಾವು ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಆ ಪ್ರಯತ್ನ ನಡೆದಿದೆ. ಅದಕ್ಕೆ ನಾಳೆ 12:05 1 ಗಂಟೆವರೆಗೂ ಯಾರ್ಯಾರಿಗೆ ರೇಡಿಯೋ ಜೊತೆ ಇರೋಕ್ಕಾಗತ್ತೆ ಲಾಗಿನ್ ಆಗಿರಿ. ಜೊತೆಗೆ ರೇಡಿಯೋ ಇಲ್ಲದೆ ಇದ್ದರೆ ನಿಮ್ಮ ಮೊಬೈಲ್ನಲ್ಲಿ ನ್ಯೂಸ್ ಆನ್ ಏರ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನೀವು ಆಕಾಶವಾಣಿ ಧಾರವಾಡ, ಕಲಬುರಗಿ ಯಾವುದನ್ನಾದರೂ ಕೇಳಬಹುದು. ಎಲ್ಲರೂ ಅದರಲ್ಲಿ ಭಾಗವಹಿಸಿ ಅಂತ ತಿಳ್ಕೊಂಡು ಹೇಳ್ತಾ, 9 ಗಂಟೆಗೆ, ಈಗ 6:15 ಗಂಟೆಗೆ ಯೋಗ ಇರುತ್ತಲ್ವ, ಯೋಗ ಇರುತ್ತಲ್ಲ ಇವ್ರದ್ದು, ಅವರು ಯೋಗ ಮಾಡಿಸ್ತಾರೆ. ನಮ್ಮ ಆರೋಗ್ಯ ಸಾಧಕರು ಕೂಡ ಅವ್ರ ಜೊತೆಗೆ ಸೇರಿಕೊಳ್ಳಿ. ಒಂದು ವೇಳೆ ಅವ್ರ ಕಾರ್ಯಕ್ರಮ ಬೇರೆ ಥರ ಇದ್ದರೆ ನೀವು ವಾಕಿಂಗ್ ಹೋಗಿ. ಇವತ್ತು ನಮ್ಮ ಯೋಗ ಕ್ಲಾಸ್ ಇರೋದಿಲ್ಲ, ಅದಕ್ಕೆ ನೀವು ಅದರದ್ದು ಗಮನಕ್ಕಿರಲಿ. ಅವ್ರ ಜೊತೆ ಸೇರಿಕೊಂಡು ಯೋಗಾಭ್ಯಾಸವನ್ನು ಮಾಡಿ, ಇಲ್ಲ ಅಂತಂದರೆ ವಾಕ್ ಮಾಡಿ. 9 ಗಂಟೆಗೆ ಅವ್ರದ್ದೊಂದು ಕಾರ್ಯಕ್ರಮ ಇರುತ್ತೆ. ಈ ಸ್ವಾಮಿ ವಿವೇಕಾನಂದ ಯೂತ್ ಫೌಂಡೇಶನ್ದವ್ರದ್ದು ಪಾದಯಾತ್ರಿಗಳು ಬಂದಿದ್ದಾರಲ್ಲ, ಪ್ರಸಾದ ಆದಮೇಲೆ, ಬೆಳಗಿನ ಪ್ರಸಾದ ಆದಮೇಲೆ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಮಾಡ್ತಾರೆ. ಅದರಲ್ಲಿ ಸೇರಿಕೊಳ್ಳೋಣ. ಸೇರಿಕೊಂಡು ನಮ್ಮ ಮುಂದಿನ ಎಲ್ಲ ಅವರನ್ನು ಬೀಳ್ಕೊಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತೆ ನಾವು ನಾಳೆ ಹೊಸ ವರ್ಷದ ಸ್ವಾಗತ, ಜೊತೆಗೆ ಪತಂಜಲಿ ಯೋಗ ದರ್ಶನದ ಮುಂದುವರೆದ ಸೂತ್ರಗಳನ್ನು 19ನೇ ಸೂತ್ರವನ್ನು ನಾಳಿನ ದಿವಸ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣು ಶರಣ.